ಹಾಕ್ಕೊಂಡಿದ್ದೀನಿ ನೋಡಿ ಹಬ್ಬಕ್ಕಂತ 2 ಕೈ ಹಾಕ್ಸ್ಕೊಂಡಿದ್ದೀನಿ. ನಮಸ್ಕಾರ, ಹ್ಯಾಪಿ ಯುಗಾದಿ ಎಲ್ರಿಗೂ ನನ್ನ ಮಗನ ಕಡೆಯಿಂದ. ಬಟ್ ತುಂಬಾ ಚೆನ್ನಾಗಿದೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ವರ್ಕ್ ಇದೆ, ಆರ್ಗೆನ್ಸಾ ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ ಗೊತ್ತಾ ದುಪ್ಪಟ್ಟ. ಎಳ್ಳು ಬೆಲ್ಲ, ಸಾರಿ ಬೇವು ಬೆಲ್ಲ. ಇದು ಕೋಸಂಬರಿ, ಬೇಳೆ ಒಬ್ಬಟ್ಟು, ತುಪ್ಪ. ಬೇರೆಯವರು ಏಳ್ಗೆನ ಸಹಿಸ್ಕೊಳಕ್ಕಾಗದೇ ಇರೋರು ಯಾವತ್ತೂ ಅವ್ರ ಜೀವನದಲ್ಲಿ ಏಳ್ಗೆ ನೋಡಪ್ಪು ಬೈದಿದ ತಕ್ಷಣ ಮುಖ ನೋಡಿ ಹೆಂಗ್ ಮಾಡ್ಕೋತಾನೆ. ಹಿಂಗಪ್ಪ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋಲಿ ನಿಮ್ಮ ಜೊತೆ ನಾನು ಯುಗಾದಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಸೊ ಬನ್ನಿ. ಆ್ಯಂಡ್ ಯುಗಾದಿ ಹಬ್ಬದ ಹಿಂದಿನ ದಿನ ನನ್ನ ಹಸ್ಬೆಂಡ್ ನನಗೆ ಮೆಹಂದಿ ಹಾಕಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ನಾವು ಅಂಗಡಿನ ಮುಗಿಸ್ಕೊಂಡು ಹಂಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಬರ್ಬೇಕಾದ್ರೆ ಅರೌಂಡ್ 11:30 ಅನಿಸುತ್ತೆ. ಆವಾಗ ಮೆಹಂದಿ ಹಾಕಿಸ್ಕೊಂಡೆ ಸರ್ಕಲಲ್ಲಿ. ಅರೇಬಿಕ್ ಡಿಸೈನು ಎಷ್ಟು ಚೆನ್ನಾಗಿದೆ ನೋಡಿ. ಏನಿದು ಏನಿದು ಬೇಯು ಮೆಹಂದಿ ಅಳಿಸ್ಬಾರ್ದ್ಕೊಳ್ಳ. ಅಯ್ಯಯ್ಯೋ ಚೀ ಕಕ್ಕ ಬಬ್ಲು ಅದು ಕಕ್ಕ ಅದು ಬ್ಲ್ಯಾಕ್ ಟಚ್. ಯಾಕೆ ಅಂಟಿಸ್ಕೊಂಡ್ರೆ ನೀನು? ನೋಡಿದ್ವಿ ಚೆನ್ನಾಗೈತೆ. ವಾವ್, ಅಮ್ಮಂದು ಮೆಹಂದಿ ಹೆಂಗೈತೆ ಬಬ್ಲು? ಇದು ಹೆಂಗೈತೆ? ವಾವ್ ವಾವ್ ವಾವ್. ಬಾರೋ ನಿಂಗೂ ಹಾಕ್ತೀನಿ. ಬೇಡವಾ? ಬಾಯ್ಸ್ ಮೆಹಂದಿ ಹಾಕೋಬಾರ್ದಾ? ವ್ಯಾನ ಇದು ಮತ್ತೆ ನಾನು ಹಾಕೊಂಡಿರೋದೇನು? ತೋರ್ಸಪ್ಪ ಹಚ್ಕೊಡು. ಬಾರಲ್ಲಿ ಬಬ್ಲಾ ಬಬ್ಲಾ ಅಲ್ಲೋಡಪ್ಪು ಬಟ್ಟೆ ತಗೊಂಡು ಒರ್ಸ್ಕೊಳಕ್ ಹೋಗೋನೆ. ಚೀವ್ಯಾ ಇದ್ರಲ್ಲ ಇವಾಗ ಮಮ್ಮು ತಿನ್ಸ್ತೀನಿ ನಿಂಗೆ. ನೋಡು ಬಾ ಮಮ್ಮು ತಿನ್ಸ್ತೀನಿ ಬಾ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ನಾವು ಒಳ್ಳೇದು ಮಾತಾಡೋಣ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ನನಗಂತೂ ತುಂಬ ಸ್ಪೆಷಲ್ ಹಬ್ಬ ಇದು. ಯಾಕಂದರೆ ಯುಗಾದಿ ಅಂದರೆ ನಮಗೆ ಹೊಸ ವರ್ಷ ಥರ. ನ್ಯೂ ಇಯರ್ ಆ್ಯಕ್ಚುಲಿ ನಾವು ಸೆಲೆಬ್ರೇಟ್ ಮಾಡಲ್ಲ. ಸೊ ಹಾಗಾಗಿ ಇದೇ ಒಂಥರ ನ್ಯೂ ಇಯರ್ ನಮಗೆ. ಎಲ್ಲರೂ ಲೈಫಲ್ಲೂ ಹೊಸತನ, ಒಳ್ಳೆತನ ಎಲ್ಲ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಸ್, ಇವತ್ತು ಹಬ್ಬ ಅಂತ ಹೇಳಿ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ. ಹೊಸ ವರ್ಷಕ್ಕೆ ಹೊಸ ಬಟ್ಟೆ ತೊಗೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಹೆಣ್ಮಕ್ಳೆಲ್ಲರೂ ಅಷ್ಟೇ ತುಂಬ ಮುದ್ದಾಗಿ ರೆಡಿ ಆಗಿರ್ತಾರೆ ಇವತ್ತು. ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ನೋಡಿ ಹಬ್ಬಕ್ಕಂತ 2 ಕೈ ಹಾಕ್ಸ್ಕೊಂಡಿದ್ದೀನಿ. ಸೊ ಎಸ್, ನನಗಂತೂ ಮೆಹಂದಿ ಅಂದರೆ ತುಂಬಾ ಇಷ್ಟ. ಬಬ್ಲು ಊಟಕ್ಕೂ ಮುಂಚೆ ಸೀಮಂತಕ್ಕೆ ಹಾಕ್ಸ್ಕೊಂಡಿದ್ದು, ಅದಾದಮೇಲೆ ನಾನು ಮೆಹಂದಿನೇ ಹಾಕ್ಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಿನ್ನೆ ನಾವು ಶಾಪ್ ಕ್ಲೋಸ್ ಮಾಡಿಬಿಟ್ಟು ಬರಬೇಕಾದ್ರೆ ನನ್ನ ಹಸ್ಬೆಂಡು ಮೆಹಂದಿ ಹಾಕ್ಸ್ಕೊತೀಯಾ ಅಂದರು. ಹಾಕ್ಸ್ಕೊತೀನಿ ಅಂದರೆ ನಮ್ಮ ಅಂಗಡಿ ಕಾರ್ನರಲ್ಲೇ ಯಾರೋ ಹಾಕ್ತಾಯಿದ್ರು ಹಿಂದಿ ಹುಡುಗರು. ಅವ್ರು ಆ್ಯಕ್ಚುಲಿ ನಮ್ಮ ಅಂಗಡಿ ಕಸ್ಟಮರ್ಸ್ ಕೂಡ.
ಆಮೇಲೆ ಹಾಕ್ತೀಯಪ್ಪ ನಾನು 11 ಗಂಟೆ ಆಗಿತ್ತು ಗೊತ್ತಾ ಟೈಮ್. ಅವಾಗಲೇ ಹಾಕ್ತೀಯ ಅಂದರೆ ಆಯಿತು ಹಾಕ್ತೀನಿ ಅಂತ ಹೇಳಿ ಹಾಕೊಂಡು ಕೊಟ್ಟ. ನಾನು ಹಾಕಿಸ್ಕೊಂಡೆ 2 ಕೈಗೂ. ನೈಟ್ ನನ್ನ ಹಸ್ಬೆಂಡೇ ಊಟ ಮಾಡಿಸಿದ್ರು. ಸಕ್ಕದಾಗಿತ್ತು. ನನಗಂತೂ ಮೆಹಂದಿ ಹಾಕೊಳ್ಳೋದಂದರೆ ತುಂಬಾ ಇಷ್ಟ. ನಿಮ್ಮ ಮನೇಲೆಲ್ಲ ಯುಗಾದಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ನಮ್ಮ ಮನೇಲಂತೂ ಒಳ್ಳೊಳ್ಳೆ ಅಡುಗೆ. ನಾಳೆ ಅಂತೂ ಇನ್ನೂ ಸ್ಪೆಷಲ್, ಯಾಕಂದರೆ ಹೊಸದಡ್ಕಲ್ವಾ, ಫುಲ್ ಬ್ಯಾಟಿಂಗ್ ಮಾಡಿಬಿಡೋದೆ ನಾನ್ ವೆಜ್ಜು. ಇವತ್ತು ವೆಜ್ಜು, ನಾಳೆ ಫುಲ್ ನಾನ್ ವೆಜ್ ಬ್ಯಾಟಿಂಗು. ನನ್ನ ಮಗ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದು, ಒಂದು ವಿಡಿಯೋ ಮಾಡೋಕ್ಕೆ ಗೊತ್ತಿಲ್ಲ ನನ್ನ. ಹಾಯ್ ಸೇ ಹಾಯ್ ಹಾಯ್ ಹೇಳು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಅನ್ನು ಚಿನ್ನಮ್ಮ ಹಂಗೆಲ್ಲ ತೆಗಿಬಾರ್ದು. ಹ್ಯಾಪಿ ಯುಗಾದಿ. ನಮಸ್ಕಾರ ಮಾಡು. ನಮಸ್ಕಾರ ಅಂತ ಹೇಳು. ನಮಸ್ಕಾರ ಅನ್ನ. ನಮಸ್ಕಾರ. ಹ್ಯಾಪಿ ಯುಗಾದಿ ಎಲ್ರಿಗೂ ನನ್ನ ಮಗನ ಕಡೆಯಿಂದ. ಬೇಡವಾ? ಹೋಗಡೆ ಸೈಲೆನ್ಸ್ ಬಬ್ಲು. ಸೊ ಎಸ್, ಏನೋ ಹೇಳ್ತಿದ್ದೆ ಮರ್ತೋದೆ ನನ್ನ ಮಗ ಅಡ್ಡ ಬಂದ. ಸೊ ಯುಗಾದಿ ಹಬ್ಬಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ನಾನು ಅಷ್ಟೇ, ನನ್ನ ಮಗನೂ ರೆಡಿ ಆಗಿದ್ದಾನೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಾನೊಂದು ಡ್ರೆಸ್ ತಂದಿದ್ದೆ, ಶರ್ಟ್ ಪ್ಯಾಂಟ್ ತಂದಿದ್ದೆ. ಅವರು ಅದು ಸೈಜ್ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ, ಆಗ್ತಾಯಿಲ್ಲ ಅಂತ ಹೇಳಿ ಅದನ್ನು ಎಕ್ಸ್ಚೇಂಜ್ ಮಾಡ್ಸೋಕೆ ಹೋಗಿದ್ದಾರೆ. ಅವರು ಬಂದಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ. ಹಾಗೇನು ಎದ್ದಿದ ತಕ್ಷಣವೇ ನನ್ನ ಹಸ್ಬೆಂಡ್ ಜೊತೆ ಅಂಗಡಿಗೆ ಹೋಗಿ ರೋಡಲ್ಲೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ, ಅಂಗಡಿ ಕಸ ಗುಡಿಸಿ ಒರೆಸಿ, ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ನನ್ನ ಹಸ್ಬೆಂಡ್ಗೆ ಬಂದೆ. ಆ್ಯಂಡ್ ನಿನ್ನೆನೇ ನಾನು ಸ್ನಾನ ಮಾಡ್ಕೊಂಡು ಹೋಗಿ ಅಂಗಡಿಲಿರೋ ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಬಂದಿದ್ದೀನಿ. ಸೊ ಇವತ್ತು ಮನೇಲಿ ಪೂಜೆ ಮುಗಿಸಿ ಆಮೇಲೆ ಅಂಗಡಿಗೆ ಹೋಗಿ ಅಂಗಡಿನಲ್ಲಿ ಪೂಜೆ ಮುಗಿಸ್ಬೇಕು. ಸೊ ಬನ್ನಿ ನನ್ನ ಜೊತೆ ನೀವು ನಮ್ಮ ಮನೇಲಿ ಪೂಜೆ ಮಾಡೋಣ. ಆ್ಯಂಡ್ ಎಸ್, ನಾ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಈ ಔಟ್ಫಿಟ್ ಬಂದು ನಮ್ಮಮ್ಮ ತಂದಿರೋದು. ನಂಗೆ ಗೊತ್ತಿಲ್ಲ ಎಲ್ಲಿ ತಂದಂತ, ಬಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ವರ್ಕ್ ಇದೆ, ಇಲ್ಲಿ ವರ್ಕ್ ಇದೆ. ಆ್ಯಂಡ್ ನನಗಿದು ಇದು ಇಷ್ಟ ಆಯಿತು. ಇದು ಶೋಲ್ಡರ್ ಡಿಸೈನ್ ಇಷ್ಟ ಆಯಿತು. ಆ್ಯಂಡ್ ದುಪ್ಪಟ್ಟ ತೋರಿಸ್ತೀನಿ. ಆರ್ಗೆನ್ಜಾ ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ ಗೊತ್ತಾ ದುಪ್ಪಟ್ಟ. ಈ ಡ್ರೆಸ್ಗೆ ಕಾಂಟ್ರಾಸ್ಟಾಗಿ ಕೊಟ್ಟಿದ್ದಾನೆ, ಸಖತ್ತಾಗಿದೆ. ತೋರಿಸ್ತೀನಿ, ಆಮೇಲಿಂದ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಇವಾಗ ಇಷ್ಟೇ, ಎಷ್ಟು ಚೆನ್ನಾಗಿದೆ ಈ ಕಲರ್ ದುಪ್ಪಟ್ಟಾಗೆ. ಇದು ಆ್ಯಕ್ಚುಲಿ ನಾನು ಯಾವುದೇ ಬಟ್ಟೆ ತೊಗೊಂಡ್ರು ದುಪ್ಪಟ್ಟ ಹೆಂಗಿದೆ ಅಂತ ನೋಡಿ ಆಮೇಲೆ ಡ್ರೆಸ್ ತೊಗೋತೀನಿ. ಈ ನಡುವೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಚೂಡಿದಾರ್ ಮೇಲೆ ದುಪ್ಪಟ್ಟ ಚೆನ್ನಾಗಿ ಅನಿಸ್ಬೇಕು, ಇಲ್ಲಾಂದರೆ ಸುಮ್ಮನೆ ವೇಸ್ಟು ತೊಗೊಂಡು ನಾನು ಹಾಕೋದೇ ಇಲ್ಲ. ಸೊ ಅದಕ್ಕೆ ತೊಗೊಂಡೆ. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿರೋದು. ನಮ್ಮ ಅಮ್ಮನಿಗೆ ಕರ್ಕೊಂಡೋಗಿ ಕುಡ್ಸಿದ್ರು. ಬಬ್ಲುಗೆ ಆ್ಯಕ್ಚುಲಿ ಬಟ್ಟೆ ತಂದಿದ್ವಿ, ಅದನ್ನು ಹಾಕೋಣ ಅನ್ನೋಷ್ಟೊತ್ತಿಗೆ ಅದೊಂದು ಸ್ವಲ್ಪ ಸೈಜ್ ಡಿಫ್ರೆನ್ಸ್ ಆಯಿತು. ಅಲ್ಲಿ ಹೋದ್ರೆ ಅವ್ನು ಕ್ಲೋಸೇ ಮಾಡಿಬಿಟ್ಟಿದ್ದ. ಸೊ ಅದಕ್ಕೆ ನಾಳೆ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಬೇಕು. ಸೊ ಹಾಗಾಗಿ ಅವನಿಗೆ ಅವ್ನ ಬರ್ಡೇದು ಬಟ್ಟೆ ಇತ್ತು. ಬೇಗ ತುಂಡಾಕ್ಬಿಡುತ್ತೆ ಬಟ್ಟೆಗಳು, ಅದಕ್ಕೆ ಅವನಿಗೆ ಅವ್ನ ಬರ್ಡೇದು ಬಟ್ಟೆನೇ ಹಾಕಿದ್ದೀನಿ. ಅವನು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ. ಎಸ್ ಬಬ್ಲು. ಈಗ ಪೂಜೆ ಮಾಡಿ ಮನೇಲಿ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು. ಊಟ ಮಾಡಿಕೊಂಡು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಪೂಜೆ ಮಾಡಿ ಆರಾಮಾಗಿ ಊಟ ಮಾಡಬೇಕು. ಇನ್ನೂ ನಾನು ಊಟ ಮಾಡಿಲ್ಲ. ಯಾವುದೇ ಹಬ್ಬ ಬಂದರೂ ನಾನು ಪೂಜೆ ಮಾಡೋವರೆಗೂ ಊಟ ಮಾಡಲ್ಲ. ಇವಾಗೆಲ್ಲ ರೆಡಿ ಮಾಡ್ಕೊತೀನಿ. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋದು. ಸೊ ಬನ್ನಿ, ಹೆಂಗಿರುತ್ತೆ ನಮ್ಮ ಮನೆ ಯುಗಾದಿ ಹಬ್ಬ ಅಂತ ತೋರಿಸ್ತೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಾನು ಜಾಸ್ತಿ ಮೇಕಪ್ ಎಲ್ಲ ಏನೂ ಹಾಕಲ್ಲ, ಜಸ್ಟ್ ಮಾಯಿಶ್ಚರೈಸರ್ ಒಂದೇ ಹಾಕೋದು. ಆಚೆ ಹೋದರೆ ಸನ್ಸ್ಕ್ರೀಮ್ ಹಾಕೋತೀನಿ. ಮಾಯಿಶ್ಚರೈಸರ್ ಹಾಕಿದ್ದೀನಿ, ಲಿಪ್ಸ್ಟಿಕ್ ಹಾಕಿದ್ದೀನಿ, ಐಲೈನರ್, ಕಾಜಲ್ ಹಾಕಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಮಗೆ ಒಳ್ಳೇದು ಬಯಸೋರ್ಗಂತೂ ಇನ್ನೂ ಜಾಸ್ತಿ ಒಳ್ಳೆಯದಾಗಲಿ. ಸೊ ಎಸ್ ಬನ್ನಿ. ಬಾಚಿಕೊಂಡ ಫ್ಲವರ ಅವಳು ಮಿಂಚುಗಳ ಬಚ್ಚಿಕೊಂಡ. ಪೂಜೆಗೆ ಅಂತ ಹೇಳಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ.
ನೈವೇದ್ಯ ಕೂಡ ಇಟ್ಬಿಟ್ಟಿದ್ದಾರೆ. ಒಬ್ಬಟ್ಟು ಮಾಡಿದ್ರು ನೈವೇದ್ಯಕ್ಕೆ. ಆ್ಯಂಡ್ ಇಲ್ಲಿ ಎಳ್ಳು ಬೆಲ್ಲ, ಸಾರಿ ಬೇವು ಬೆಲ್ಲ ಬೇವು ಬೆಲ್ಲ ರೆಡಿ ಮಾಡಿದ್ದಾರೆ. ದೇವ್ರ ಮನೆ ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಮುದ್ದಾಗಿ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮ ಮುದ್ದಾದ ಗಣಪತಿನೂ ಇಲ್ಲೇ ಇದೆ. ನಮ್ಮಮ್ಮ ಎಲ್ಲ ನೆನ್ನೆನೆ ಪೂಜೆಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ಮನೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ. ಆನೆ ಬಾ ಬಾ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ದೇವ್ರ ಮನೆ ಚಿಕ್ಕದಾಗಿದ್ದರೂ ಎಷ್ಟು ಚೊಕ್ಕವಾಗಿದೆ ಗೊತ್ತಾ. ನಂಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ದೇವ್ರ ಮನೆ ಅಂದರೆ ತುಂಬ ಇಷ್ಟ. ನಮಗೆ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಅದನ್ನೇ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀವಿ, ಎಷ್ಟು ಚೆನ್ನಾಗಿ ಇಟ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಮನೆ ಚಿಕ್ಕದಾದ್ರೇನೋ, ಸ್ವಂತ ಇದೆಯಾ ಅದೇ ಖುಷಿ. ದೇವ್ರ ಮನೆ ಚಿಕ್ಕದಾದ್ರೇನೋ, ಚೆನ್ನಾಗಿ ಇಟ್ಕೊಂಡಿದ್ದೀವ, ಮನೆಯೆಲ್ಲ ಚೆನ್ನಾಗಿದೆಯಾ ಅದೇ ಖುಷಿ. ಇರೋದ್ರಲ್ಲಿ ಖುಷಿ ಪಡಬೇಕು. ನಂಗೆ ಹಂಗೆ ಬೇಕು ಹಿಂಗೆ ಬೇಕು ಅನ್ನೋದೆಲ್ಲ ಇಲ್ಲ. ನೋಡಿ ದೇವ್ರು ಎಷ್ಟು ಚೆನ್ನಾಗಿರೋದು, ಒಂದು ವರ ಕೊಟ್ಟಿದೆ ಅಷ್ಟೇ. ಚೀಟೆಗೆ ಸುಬ್ಬ. ಮಾಮಿ ಕೈ ಮುಗಿ ಬಬ್ಲು. ಕೈ ಮುಗಿ ಸ್ವಾಮಿ, ಮಮ್ಮಿಗೆ ಬಿಡು. ಕೈ ಮುಗಿ. ತಪ್ಪಾಯ್ತಪ್ಪ. ಅಡ್ಬೀಳಪ್ಪ. ಅಡ್ಬೀಳ್ ಮಗ್ನೆ, ಹೋಗಿ ಅಡ್ಬೀಳು. ಅಡ್ಬೀಳಮ್ಮ. ಸ್ವಾಮಿಗೆ ಅಡ್ಬೀಳು. ಅಡ್ಬೀಳು ಹೆಂಗ್ ಬೀಳೋದು ತೋರ್ಸು. ಹಂಗ ಹಿಂಗ ಇಲ್ಲಿ ಈ ಕಡೆ. ಅವನು ಯಾಕೆ ಗೊತ್ತಾ, ಇವತ್ತು ಎಲ್ಲ ಕೆಲಸನೂ ಹೇಳಿಸ್ಕೊಂಡು ಮಾಡ್ತಿರೋದು. ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿದೆ. ನಾವು ನಿದ್ದೆ ಮಾಡಿಸಿಲ್ಲ, ಹಾಗಾಗಿ ಎಲ್ಲ ಕೆಲಸನೂ ಹೇಳಿಸ್ಕೊಂಡು ಸೋಮಾರಿತನದಿಂದ ಮಾಡ್ತಾಯಿದ್ದಾನೆ. ನಮ್ಮಮ್ಮ ಏನೇನು ಅಡುಗೆ ಮಾಡಿದ್ದಾರೆ ತೋರಿಸ್ತೀನಿ. ಇದು ಕೋಸಂಬರಿ, ಬೇಳೆ ಒಬ್ಬಟ್ಟು, ತುಪ್ಪ, ಇದು ಕಾಳುಗೊಜ್ಜು, ಬಟಾಣಿ ಗೊಜ್ಜು, ಆಮೇಲೆ ಗಸಗಸೆ ಪಾಯಸ ಅಂತೂ ಸಕ್ಕತ್ತಾಗಿದೆ. ಇದು ಚಿತ್ರಾನ್ನ, ಒಬ್ಬಟ್ಟು ಸಾರು. ಏನದು ಸೌಂಡು? ಒಬ್ಬಟ್ಟು ಸಾರು, ಅನ್ನ ಎಲ್ಲ ಮಾಡಿದ್ದಾರೆ. ಇದು ನಮ್ಮನೆ ಹಬ್ಬದ ಊಟ. ಅಪ್ಪು ಬಾ ತಿನ್ನು. ನಾವು ಹಬ್ಬಕ್ಕೆ ರಜಾ ಹಾಕಿರಲಿಲ್ಲ, ಅಂಗಡಿ ಓಪನ್ ಇತ್ತು. ಸೊ ಬೆಳಗ್ಗೆ ಎಲ್ಲ ನನ್ನ ಹಸ್ಬೆಂಡ್ ನೋಡ್ಕೊಂಡಿದ್ರು. ಆ್ಯಂಡ್ ಅಮ್ಮ ಮಧ್ಯಾಹ್ನದ ಮೇಲೆ ನೋಡ್ಕೋತೀನಿ ಅಂತ ಹೋದರು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕಂತ ಬಂದಿದ್ದಾರೆ. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಈಗ ಅವರು ಕೂಡ ಊಟ ಮಾಡ್ತಾಯಿದ್ದಾರೆ. ಅಮ್ಮ ಬೆಳಗ್ಗೆನೇ ಪೂಜೆ ಮಾಡಿ ಅವರು ಎಲ್ಲನೂ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋದರು, ನಾನು ಅಲ್ಲೇ ತಿಂತೀನಿ ಅಂತ ಹೇಳಿ. ಸೊ ನಾವು ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ಗೋಸ್ಕರ. ಎಷ್ಟು ಜನ ಅವರ ನೋಡಿದ್ರೆ ಸದ್ದಲ್ಲ, ಫುಲ್ಲು ಜನ. ತಿನ್ನೋದೆಲ್ಲ ಹೆಲ್ತಿ ಆಗೋದಿಲ್ಲ, ಒಣಕ್ಲಿ ಇರೋದೇ ಮಾತ್ರ ಸಣ್ಣ. ಯಾಕೆ ಬಬ್ಲು ಊಟ ಮಾಡ್ತಾ ಇಲ್ಲ? ಯಾಕೆ ನಿಮ್ಮ ಮಗ ಸಣ್ಣ ಇದ್ದಾನೆ? ಸಣ್ಣ ಇಲ್ಲ, ತಿಂತಾ ಇದ್ದಾನೆ, ಹೆಲ್ದಿ ತಿಂತಾ ಇದ್ದಾನೆ, ಅದಕ್ಕೆ ದಪ್ಪ ಇಲ್ಲ. ಆಳು ಮೀಳು ಕೊಟ್ಟರೆ ದಪ್ಪ ಆಗ್ತಾನೆ. ನಾವು ಕೊಟ್ಟರು ಅದು ತಿನ್ನಲ್ಲ ಅಲ್ಲ ಮಮ್ಮಿ. ಇವಾಗ ಹೆಂಗಾಗ್ಬಿಟ್ಟವ್ ನಾವು ಅಂದರೆ, ಬಿಸ್ಕೆಟ್ ಕೊಟ್ಟರು ತಿನ್ನಲ್ಲ, ಚಾಕ್ಲೇಟ್ ಕೊಟ್ಟರು ತಿನ್ನಲ್ಲ, ಹಣ್ಣು ಕೊಟ್ಟರೆ ಹೆಂಗೆ. ಅಪ್ಪ ಅವನಿಗೆ ಅಂತ ಒಂದು ರಾಶಿ ತಂದಿಟ್ಟವ್ರು ನೋಡ್ರಿ. ಇವಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಅಂಗಡಿಗೆ ಬಂದು ಅಂಗಡಿನಲ್ಲೆಲ್ಲ ಪೂಜೆ ಮಾಡಿ ಇವಾಗ ನನ್ನ ಹಸ್ಬೆಂಡ್ ದೃಷ್ಟಿಗೆ ಅಂದ್ಬಿಟ್ಟು ಅದೇನೋ ತರಕ್ಕೆ ಹೋಗಿದ್ದಾರೆ, ಅದನ್ನು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಇನ್ನೊಂದ್ಸಲ. ಏನು ಬಬ್ಲ? ಇಷ್ಟೊತ್ತು ನಮ್ಮಮ್ಮ ಇದ್ದರು ಅಂಗಡಿ ನೋಡ್ಕೊಳ್ಳೋಕ್ಕೆ, ಈಗ ಮನೆಗೆ ಹೋಗ್ತಾರೆ ಊಟ ಮಾಡೋಕ್ಕೆ. ಅಷ್ಟನ್ನ ಇಟ್ಕೋಣ. ಸೊ ನಿಮಗೆಲ್ಲ ಗೊತ್ತು, ನಾವು ಅಂಗಡಿ ಮಾಡಿರೋದಕ್ಕೆ ತುಂಬ ಜನಕ್ಕೆ ಕಣ್ಣು, ಅದರಲ್ಲೂ ಸಹಿಸ್ಕೊಳ್ಳೋಕ್ಕಾಗದಿರೋ ಕಣ್ಣುಗಳೇ ಜಾಸ್ತಿ.
ಹಾಗಾಗಿ ಡೈಲಿ ಪೂಜೆ ಪುನಸ್ಕಾರ ಇರುತ್ತೆ. ಆ್ಯಂಡ್ ಅಮಾವಾಸ್ಯೆಗೆಲ್ಲ ನಾವು ಕುಂಬಳಕಾಯಿನ ತಂದು ದೃಷ್ಟಿ ತೆಗೆದು ದೃಷ್ಟಿ ನಿವಾರಣೆ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರುತ್ತೆ, ಕೆಲವರು ಬೆಳಿತೀವಿ ಅಂದರೆ ಸಹಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವ್ರು ಎಷ್ಟು ಸಹಿಸ್ಕೊಳ್ಳಲ್ವೋ ಅಷ್ಟು ನಾವು ಮೇಲೆ ಬರ್ತೀವಿ. ಅವ್ರು ಅಷ್ಟು ಹಂಗೆ ಕುಗ್ಗಿ ಹೋಗ್ತಾರೆ. ಬೇರೆಯವರು ಏಳ್ಗೆನ ಸಹಿಸ್ಕೊಳಕ್ಕಾಗದೇ ಇರೋರು ಯಾವತ್ತೂ ಅವ್ರ ಜೀವನದಲ್ಲಿ ಏಳ್ಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಎಷ್ಟೇ ಯಾರನ್ನ ಕೆಳಗಾಕೋದಕ್ಕೆ ನೋಡಿದ್ರು, ಅವ್ರ ಏಳ್ಗೆನ ಸಹಿಸ್ಕೊಳಕ್ಕಾಗಲ್ಲ ಅಂತ ಏನು ಮಾಡಿದ್ರು ಅದನ್ನು ಕಾಯಕ್ಕೆ ಅಂತ ನೋಡಿ ಮೇಲೊಬ್ಬ ಕೂತಿದ್ದಾರೆ. ಅವ್ರಿಗೆ ಬಿಟ್ಬಿಡ್ತೀನಿ ನಾನೆಲ್ಲನೂ, ಅವರೇ ನೋಡ್ಕೊತಾರೆ. ನಾವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅಪ್ಪನ ಹೆಸ್ರೇನು? ರೇವತಿ. ನಾನೇ. ಪಪ್ಪನ ಹೆಸ್ರೇನು? ಪಪ್ಪು. ಮಣಿ. ಏನು ಪಪ್ಪನ ಹೆಸರು? ಮಣಿ ಅನ್ನ. ಅಮ್ಮ ಮಣಿ ಅನ್ನ. ಕಾರೆ ಮಣಿ ಅನ್ನ. ಬಾ ಮಣಿ ಅನ್ನ. ಮಣಿ ಮಣಿ ಬಾ. ಅಮ್ಮನ ಹೆಸ್ರೇನಾ? ರೇತಿ. ರೇತಿ. ನನ್ನ ಹೆಸರು ಎಷ್ಟು ಈಸಿಯಾಗಿ ಕರೀತ ನೋಡಪ್ಪ. ರೇತಿ. ಮಣಿ ಅಂತಾನೆ ಮುದ್ದಾಗ ಅವ್ರಪ್ಪನ. ರೇತಿ ಇಲ್ಲಿ. ಮಣಿಯಲ್ಲಿ ಮಣಿ ಇಲ್ವಾ? ಮಣಿ ಇಲ್ಲೇ ಪಕ್ಕದಲ್ಲಿ ಇಲ್ವಾ? ಏನ್ ಪಪ್ಪನ ಹೆಸರು? ಗುರಾಯಿಸ್ತವನೆ. ಬೇಜಾರು ಮಾಡ್ಕೊಂಬಿಟ್ಟು ಕೋಪ ಬಂದ್ಬಿಡ್ತದಲ್ಲ ಮಗಂಗೆ. ನೋಡಪ್ಪ ಬೈದಿದ ತಕ್ಷಣ ಮುಖ ನೋಡಿ ಹೆಂಗ್ ಮಾಡ್ಕೋತಾನೆ. ಹಿಂಗಪ್ಪ ಹೆಂಗೆ ತೋರ್ಸು, ಹೆಂಗೆ ತೋರ್ಸು, ಕೋಪ ಮಾಡ್ಕೊಳ್ಳೋದು ಹೆಂಗ್ ತೋರ್ಸು. ಅಪ್ಪನೇ ಇದು ಹೆಂಗೆ ಮೂದಿ. ಅಪ್ಪ ಒಂದ್ ನಿಮಿಷ ನೋಡಿ ನೋಡಿ ಇಲ್ಲಿ ಹೆಂಗೆ 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 ಹೆಂಗಮ್ಮ ಕೋಪ ಮಾಡ್ಕೊಳ್ಳೋದು ಪಪ್ಪ. ಅಮ್ಮ ನನ್ನಪ್ಪ ಎಷ್ಟು ಆಕ್ಟಿಂಗ್ ಕಲ್ತಿದ್ಯಮ್ಮ ನೀನು. ಏನು? ಎಸ್ 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 ಎಲ್ಲದಕ್ಕೂ ನೋ ಅಲ್ಲ, ಎಸ್ ಎಸ್ ಅನ್ನೋದು ಕಲ್ತ್ಕೋ. ಬಬ್ಲಾ ಮುನ್ಸ್ಕೊಳ ಮುನ್ಸ್ಕೊ. ನೋವು ತೊಡಿಯೋಕೆ ಹೋಗ್ತಾರೆ ಎಲ್ಲ. ನಿನ್ನೆ ನೋಡ್ತಾರೆ ಯಾಕೆ ಇವನು ಹಿಂಗೆ ಅವಾಜ್ ಆಗ್ತಾವನೆ ಎಲ್ರಿಗೂ ಅಂತ. ಬಾಯ್ ಹೇಳಾಯ್ತು. ಬಾಯ್. ಹಲೋ ಗೈಸ್, ಈಗ ಮನೆಗೆ ಬಂದ್ವಿ. ಆ್ಯಂಡ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಹಬ್ಬ ಎಲ್ಲ ಮುಗೀತು ನಮ್ಮ ಮನೇಲಿ. ಎಸ್, ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.